ಬೆಂಗಳೂರಿಗೆ ಒಂದ್ ಕಡೆ ಹೊಂಗಸಂದ್ರ, ಇನ್ನು ಒಂದ್ ಕಡೆ ಪಾದರಾಯನಪುರದ ಟೆನ್ಷನ್. ಒಬ್ರಲ್ಲ ಇಬ್ರಲ್ಲ 5ರಿಂದ 100 ಜನರಿಗೆ ಕಂಟಕ ಎದುರಾಗಿದೆ. ಹೊಂಗಸಂದ್ರದ ಜೊತೆಗೆ ಪಾದರಾಯನಪುರದ ಟೆನ್ಷನ್ ಕಾಡ್ತಾ ಇದೆ ಬೆಂಗಳೂರಿಗೆ. ಒಬ್ಬರಲ್ಲ ಇಬ್ಬರಲ್ಲ 5ರಿಂದ 100 ಜನರಿಗೆ ಕಂಟಕ ಎದುರಾಗಿರುವಂತದ್ದು. ರಾಮನಗರದಲ್ಲಿ ಪಾದರಾಯನಪುರ ಪುಂಡರದ್ದೇ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಗ್ರೀನ್ ಝೋನ್ ಆಗಿದ್ದಂತ ರಾಮನಗರ ಈ ಪಾದರಾಯನಪುರ ಪುಂಡರಿಂದ ರೆಡ್ ಝೋನ್ ಅಂತ ಸಾಗ್ತಾ ಇರುವಂತದ್ದು. ಸೊ ಹೀಗಾಗಿನೇ ಸಹಜವಾಗಿ ರಾಮನಗರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಒಂದ್ ಕಡೆ ಜೈಲು ಸಿಬ್ಬಂದಿಗೆ ಸೋಂಕು ಬಂದ್ರೆ ಏನ್ ಕತೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲಿ ರಾಮನಗರದ ಪೊಲೀಸರಿಗೆ ಹಬ್ಬಿದ್ರೆ ಏನ್ ಮಾಡೋದು ಎಂಬ ಟೆನ್ಷನ್. ರಾಮನಗರದ ಪೊಲೀಸರಿಗೆ ಅಲ್ಲಿಂದ ಹಬ್ಕೊಂಡು ಅದಾದ್ಮೇಲೆ ಅಲ್ಲಿರುವಂತ ಜನರಿಗೆ ಹಬ್ಕೊಂಡು ಹೋದ್ರೆ ನಮ್ ಕತೆ ಏನು ಅನ್ನೋದು ರಾಮನಗರ ಜನರ ಒಂದು ಚಿಂತೆಗೀಡಾಗಿರುವಂತದ್ದು. ನಮಗೂ ಸೋಂಕು ಬಂದ್ರೆ ಏನಪ್ಪಾ ಅಂತ ರಾಮನಗರದಲ್ಲಿ ಅಲ್ಲಿನ ಜನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಅಷ್ಟೇ ಅಲ್ಲ, ಪಾದರಾಯನಪುರದಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಆರೋಪಿ ಪುಂಡರಿದ್ದ ಏರಿಯಾ ಜನರಿಗೂ ಕೂಡ ಕೊರೋನಾದ ಭಯ ಸಹಜವಾಗಿ ದೊಡ್ಡ ಮಟ್ಟದಲ್ಲೇ ಇದೆ. ಪುಂಡರನ್ನ ಅರೆಸ್ಟ್ ಮಾಡಿದಂತ ಪೊಲೀಸರಿಗೂ ಕೂಡ ಕಾಡ್ತಾ ಇದೆ ಟೆನ್ಷನ್ನು. ಯಾರು ಅರೆಸ್ಟ್ ಮಾಡಿದ್ದು ಅವರನ್ನ, ಆ 5ರನ್ನ ಅರೆಸ್ಟ್ ಮಾಡಿರುವಂತದ್ದು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಆ ಪೊಲೀಸರಲ್ಲೇ ಒಂದು ರೀತಿಯಾದಂತ ದುಗುಡ ಇದೆ, ಆತಂಕ ಇರುವಂತದ್ದು. ಏಕೆಂದ್ರೆ ಪ್ರತಿಯೊಬ್ಬರು ಈಗ ಟೆಸ್ಟ್ ಮಾಡಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಯಾರಿಂದ ಬಂತು, ಯಾರು ಅರೆಸ್ಟ್ ಮಾಡಿದಂತವ್ರು, ಕ್ಲೋಸ್ ಕಾಂಟ್ಯಾಕ್ಟ್ ಅಂದ್ರೆ ಪ್ರೈಮರಿ ಕಾಂಟ್ಯಾಕ್ಟು, ಸೆಕೆಂಡರಿ ಕಾಂಟ್ಯಾಕ್ಟು ಯಾರಿರ್ಬೋದು ಅನ್ನೋದ್ರ ಬಗ್ಗೆ ಮಾತುಕತೆ ಆಗ್ತಾ ಇರುವಂತದ್ದು. ಗಲಾಟೆ ಆದಾಗ ಸಿಟ್ಟಲ್ಲೇ ಹೋಗಿ ಎತ್ತಾಕೊಂಡು ಬಂದಿದ್ರು ಪೊಲೀಸರು. ಆದ್ರೆ ಸೋಂಕಿತ 5ರನ್ನ ಅರೆಸ್ಟ್ ಮಾಡಿದ್ಯಾರು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನಾನಾ ನೀನಾ ಅಂತ ಪೊಲೀಸರ ಮನಸ್ಸಲ್ಲೂ ಕೂಡ ದುಗುಡ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರ ಅಂದ್ರೆ ಅಲ್ಲಿಗೆ ಹೋಗಿದ್ದಂಥವ್ರು ಎಲ್ಲರನ್ನೂ ಕೂಡ ಈಗ ಟೆಸ್ಟ್ ಮಾಡಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಟೆಸ್ಟ್ ಮಾಡಿಸಲೇಬೇಕಾಗಿದೆ. ಸಲಿ ಪಾದರಾಯನಪುರ ಮತ್ತೆ ಹೊಂಗಸಂದ್ರದ ಟೆನ್ಷನ್ ಸಹಜವಾಗಿ ಬೆಂಗಳೂರಿಗೆ ಕಾಡ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಪಾದರಾಯನಪುರದಲ್ಲಿ ಟೋಟಲ್ ಆಗಿ 130 ಜನರನ್ನ ಬಂಧಿಸಲಾಗಿತ್ತು. ಇದರಲ್ಲಿ ಈಗ ಅಂದ್ರೆ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನೆಲ್ಲರನ್ನೂ ಕೂಡ ಬಂಧಿಸಿ ಕರ್ಕೊಂಡ್ಬಂದಿದ್ರಲ್ಲ ಪೊಲೀಸರು, ಅವರಿಗೂ ಕೂಡ ಟೆನ್ಷನ್ ಇದೆ. ಯಾರು ಸೋಂಕಿತರು ಈಗ ಪಾಸಿಟಿವ್ ವರದಿ ಆಯ್ತಲ್ಲ ಅವರನ್ನ ಬಂಧಿಸಿದ್ ಯಾರು, ಅವರನ್ನ ಬಂಧಿಸಿರುವಂತದ್ದು ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸ ಕೂಡ ಆಗ್ತಾ ಇದೆ. ಅವ್ರನ್ನೆಲ್ಲರನ್ನೂ ಕೂಡ ಈಗ ಟೆಸ್ಟ್ ಮಾಡಿಸುವಂತ ಅನಿವಾರ್ಯತೆ ಎದುರಾಗಿದೆ.